ಲೇಡೀಸ್ ಅಂಡ್ ಜೆಂಟಲ್ಮನ್, ಕಳೆದ 3 ದಿನಗಳಿಂದ ಲಕ್ಕುಂಡಿಯ ನಿಧಿಯೇ ಎಲ್ಲೆಡೆ ಸುದ್ದಿಯಾಗಿದೆ. ಎಲ್ಲರ ಬಾಯಲ್ಲೂ ಲಕ್ಕುಂಡಿ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದೆ, ನಿಧಿ ಸಿಕ್ಕವರು ರಕ್ತಕಾರಿ ಸಾಯ್ತಾರೆ ಅನ್ನುವಂತಹ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಹಾಗಾದ್ರೆ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿಗೂ ಆ ಊರಿನ ಇತಿಹಾಸ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಜನರ ನಡುವೆ ಈ ಬಾಲಕನ ಕೈಯಲ್ಲಿ ಹಳೆಯ ತಂಬಿಗೆಯನ್ನ ಹಿಡಿದುಕೊಂಡಿದ್ದಾನೆ. ಇವನೇ ಕಸ್ತೂರವನ ಮಗ ಪ್ರಜ್ವಲ್. ಈತನಿಗೆ ನಿಧಿ ಸಿಕ್ಕಿರೋದು ಲಕ್ಕುಂಡಿಯ ತನ್ನ ಮನೆಯ ಜಾಗದಲ್ಲಿ ಮನೆ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಗುಂಡಿ ತೆಗೆಯುವಂತಹ ಸಂದರ್ಭದಲ್ಲಿ ತಾಮ್ರದ ತಂಬಿಗೆ ಸಿಕ್ಕಿದೆ. ಅದನ್ನ ಸರ್ಕಾರಕ್ಕೆ ಒಪ್ಪಿಸಿದಾನೆ ಕೂಡ. ಪ್ರಜ್ವಲ್ ಕೊಟ್ಟಂತಹ ತಂಬಿಗೆಯಲ್ಲಿ 70 ಲಕ್ಷ ರೂಪಾಯಿ ಮೌಲ್ಯದ 460 ವರ ಸಿಗ್ತಾ ಇತ್ತು. ಗುಂಡಿ ತೆಗೆದಾಗ ಬಂಗಾರದ ತುಂಡುಗಳು ಈಗಲೂ ಸಿಗುತ್ತವೆ ಅಂತ ಇಲ್ಲಿನ ಹಿರಿಯರು ಹೇಳ್ತಾರೆ. ಅಲ್ಲದೆ ನಿಧಿಯ ಆಸೆಗಾಗಿ ಇಲ್ಲಿನ ಐತಿಹಾಸಿಕ ಸೋಮೇಶ್ವರ ದೇವಾಲಯದ ಒಳಗೆ ಈಶ್ವರಲಿಂಗ ಮೂರ್ತಿಯ ಮುಂದೆ ಇದ್ದಂತಹ ಬಸವಣ್ಣನ ಮೂರ್ತಿಯನ್ನು ಕಿತ್ತಾಕಿದಂತಹ ಘಟನೆಯು ಈ ಹಿಂದೆ ವರದಿಯಾಗಿತ್ತು. ಲಕ್ಕುಂಡಿ ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು ಆಳಿದಂತಹ ಊರು. ಈ ಊರಿನಲ್ಲಿ 101 ದೇವಾಲಯಗಳು, 101 ಬಾವಿಗಳು ಇದ್ವು ಅನ್ನುವಂತಹ ಶಾಸನಗಳು ಕೂಡ ಸಿಕ್ಕಿದೆ. ಇದಕ್ಕೆ ಪುಷ್ಟಿ ಎಂಬಂತೆ ಈಗಲೂ ಕೂಡ ಊರಿನ ಉದ್ದಕ್ಕೂ 50ಕ್ಕೂ ಹೆಚ್ಚು ದೇಗುಲಗಳಿದ್ದು 60ಕ್ಕೂ ಅಧಿಕ ಬಾವಿಗಳನ್ನ ನಾವು ಕಾಣಬಹುದಾಗಿದೆ. ಹೀಗಾಗಿಯೇ ಚಿನ್ನ ಎಣಿಸ್ತಾ ಇದ್ದಂತಹ ಲಕ್ಕುಂಡಿಯಲ್ಲಿ ಈಗ ನಿಧಿ ಪತ್ತೆಯಾಗಿದೆ. ಪ್ರಜ್ವಲ್ಗೆ ಸಿಕ್ಕಂತಹ ಬಂಗಾರದ ಬಿಂದಿಗೆ ಏನಿದೆ, ಇಡೀ ರಾಜ್ಯದಲ್ಲೇ ಅದು ಸದ್ದನ್ನ ಮಾಡಿದೆ. ಇದೆಲ್ಲದರ ನಡುವೆ ಗ್ರಾಮದಲ್ಲಿ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಗ್ರಾಮದ ಬಸಪ್ಪ ಬಡಿಗೇರ ಅನ್ನುವಂಥವ್ರಿಗೆ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿದಂತೆ ಹಲವಾರು ವಸ್ತುಗಳು ಉಳ್ಳಂತಹ ನಿಧಿ ದೊರೆತಿದೆ. ಇದು ಲಕ್ಕುಂಡಿಯ ಇತಿಹಾಸವನ್ನ ಕೆದಕುವಂತೆ ಮಾಡಿದೆ. ಪ್ರಜ್ವಲ್ ಕೊಟ್ಟಂತಹ ನಿಧಿ ಬಗ್ಗೆಯೂ ಊಹಾಪೋಹಗಳು ಸೃಷ್ಟಿಯಾಗಿದೆ. ಆಡಳಿತಕ್ಕೆ ನಿಧಿಯ ತಂಬಿಗೆ ಕೊಡುವ ಮೊದಲೇ ಗ್ರಾಮ ಪಂಚಾಯಿತಿ ಸದಸ್ಯೆ ಚಿನ್ನ ಕದ್ದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಪ್ರಜ್ವಲ್ಗೆ ಸಿಕ್ಕಂತಹ ನಿಧಿಯಲ್ಲಿ ತೋಳ್ಬಂದಿ, ಕಿವಿ ಓಲೆ, ವಂಕಿ, ಉಂಗುರ, ಕಾಲ್ಗೆಜ್ಜೆ, ಕಂಠಿಹಾರ ಸೇರಿದಂತೆ ಒಂದಷ್ಟು ಇಕ್ಕೇರಿಯ ವರಗಳು ಕೂಡ ಸಿಕ್ಕಿದೆ. ಇವೆಲ್ಲ ವಿಜಯನಗರ ಕಾಲದ್ದಾಗಿರಬಹುದು ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಅದಲ್ಲದೆ ನಿಧಿ ಸಿಕ್ಕಂತಹ ಜಾಗದಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ಆರಂಭ ಮಾಡಿದೆ. ಇನ್ನು ರಾಜ್ಯ ಸರ್ಕಾರ ಸಿಕ್ಕಂತಹ ಚಿನ್ನವನ್ನ ಪ್ರಾಮಾಣಿಕತೆ ಮೆರೆದಂತಹ ಕುಟುಂಬಕ್ಕೆ
ಸೂರಿನ ಭಾಗ್ಯವನ್ನ ಕರುಣಿಸೋದಕ್ಕೆ ಮುಂದಾಗಿದೆ. ಪ್ರಜ್ವಲ್ಗೆ ಸನ್ಮಾನಿಸಿ ಗೌರವಿಸೋದಕ್ಕೆ ಸರ್ಕಾರ ಆಲೋಚನೆ ನಡೆಸಿದೆ. ಇನ್ನು ನಿಧಿ ಸಿಕ್ಕವರಾಗ್ಲಿ, ನಿಧಿ ಹಿಂದೆ ಹೋದವರಾಗ್ಲಿ ರಕ್ತ ಕಾರಿ ಸಾಯ್ತಾರೆ ಅನ್ನುವಂತಹ ಮಾತುಗಳನ್ನ ಕೇಳಿದಂತಹ ಪ್ರಜ್ವಲ್ ಕುಟುಂಬ ಆತಂಕದಲ್ಲಿದೆ. ಲಕ್ಕುಂಡಿಯ ಹಿರಿಯರು ಹೇಳುವಂತೆ ಈ ಹಿಂದೆ ಇಲ್ಲಿನ ದೇವಸ್ಥಾನಗಳಲ್ಲಿ ಬೇಡ ಅಂತ ಅಂದ್ರೂ ಕೂಡ ಹೇಳ್ದೆ ಕೇಳ್ದೆ ನಿಧಿಯನ್ನ ಹುಡುಕೋದಕ್ಕೆ ಹೋದಂತಹವ್ರು ರಕ್ತಕಾರಿ ಸತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಸರ್ಕಾರ ಈಗ ಸಿಕ್ಕಿರುವಂತಹ ನಿಧಿಯಲ್ಲಿ 1/5 ಭಾಗವನ್ನ ಪ್ರಜ್ವಲ್ ಕುಟುಂಬಕ್ಕೆ ಕೊಡೋದಾಗಿ ಕೂಡ ಹೇಳಿದೆ. ಆದ್ರೆ ಕುಟುಂಬ ಚಿನ್ನನೂ ಬೇಡ, ನಿಧಿ ಸಿಕ್ಕಂತಹ ಜಾಗವೂ ಬೇಡ, ನಮ್ಗೆ ಬೇರೆ ಸ್ಥಳವನ್ನ ಕೊಡಿ ಸಾಕು ಅಂತ ಹೇಳ್ತಾ ಇದೆ. ಒಟ್ನಲ್ಲಿ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ಅರ್ಧ ಕೆಜಿ ಚಿನ್ನ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದು ಪ್ರಜ್ವಲ್ಗೆ ಇದು ಲಕ್ಕಿಯ ಹುಂಡಿ ಮಾತ್ರವೇ ಆಗಿರಲಿ ಅನ್ನುವಂತಹದ್ದೇ